ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. सत्य भाव में ಕೋಪವೇನೆ ನನ್ನಲ್ಲಿ. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ಹಾಗೆ ರ್ಯಾಂಡಮ್ ಆಗಿ ಒಂದು ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ತುಂಬ ದಿನನೇ ಆಗಿತ್ತು ಬ್ಲಾಗ್ ಮಾಡಿ. ಆಫ್ಟರ್ ಲಾಂಗ್ ಟೈಮ್ ಬ್ಲಾಗ್ ಮಾಡ್ತಾ ಇದ್ದೀನಿ, ಯಾಕಂದರೆ ಎಕ್ಸಾಮ್ಸ್ ಎಲ್ಲ ಇತ್ತು, ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡಿಕೊಂಡು ಟೆಂಪಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಯಾರ್ಯಾರು ಅಂತೇಳಿದರೆ ನಾನು ನನ್ನ ಫ್ರೆಂಡು ಮತ್ತು ಅವಳ ತಂಗಿ 3 ಜನ ಹೋಗ್ತಾ ಇದ್ದೀವಿ. ಹಾಗೆ ಅವ್ರು ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡಬೇಕಂತ ಹಾಗೆ ಬಟ್ಟೆ ಪರ್ಚೇಸ್ ಮಾಡಿಕೊಂಡು ಮತ್ತು ಇನ್ನೇನೇನು ತೊಗೋತೀವಿ, ಹೇಗೆಲ್ಲ ಇರುತ್ತೆ ಇವತ್ತಿನ ಡೇ ಅಂತ ನಿಮಗೂ ತೋರಿಸ್ತೀನಿ. ಈಗ ಸದ್ಯಕ್ಕೆ ರೆಡಿಯಾಗಿ ಟೆಂಪಲ್ ಹತ್ರ ಹೋಗೋಣ ಬನ್ನಿ. ಮನೇಲಿ ಪೂಜೆ ಎಲ್ಲ ಆಗಿದೆ. ನಮ್ಮಮ್ಮ ಏನು ಮಾಡ್ತಾರೆ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ನಮ್ಮಮ್ಮ ಫೋನ್ ನೋಡ್ಕೊಂಡು ಮಲಗಿದ್ದಾರೆ. ಅಮ್ಮ ಆಯ್ ಮಾಡಮ್ಮ. ನೋಡಿ ಗೈಸ್, ನಮ್ಮಮ್ಮ ಫೋನ್ ನೋಡ್ತಿದ್ದಾರೆ. ಇವಾಗ ಬೇಗ ರೆಡಿಯಾಗಿ ಓಡೋಣ ಬನ್ನಿ. ಫ್ರೆಂಡ್ ಮನೆ ಹತ್ರ ಬಂದೆ, ಬನ್ನಿ ಏನು ಮಾಡ್ತಾರೆ ನೋಡೋಣ. ನೋಡಿ ಗೈಸ್, ಇವರಿಂದ ರೆಡಿನೇ ಆಗಿಲ್ಲ. ನೋಡಿ 10 ನಿಮಿಷ ಅಂದರು, 10 ನಿಮಿಷಕ್ಕೆ ಬರ್ತೀನಿ ಅಂದರು. ನನಗೆ ಗೊತ್ತವ್ರು ಇನ್ನೂ ರೆಡಿ ಆಗಿಲ್ಲ ಅಂತ. ಅದಕ್ಕೆ ಇಲ್ಲೇ ಇವ್ರ ಮನೆ ಹತ್ರನೇ ಬಂದೆ. ಅವಳು ಇವಾಗ ಸ್ನಾನಕ್ಕೆ ಹೋಗಿದ್ದಾಳೆ, ನನ್ನ ಫ್ರೆಂಡು. ಇವಳು ಇವಾಗ ಮೇಕಪ್ ಮಾಡ್ಕೊಳ್ಳೋಕ್ಕೆ ಎಲ್ಲಂದು ತೆಗಿತಾ ಇದ್ದಾಳೆ. ಬೇಗ ರೆಡಿ ಆಗ್ಬಿಟ್ಟು ಹೋಗ್ಬೇಕು, ಟೈಮ್ ಆಗೈತೆ. ಗೈಸ್ ನೋಡಿ ಗೈಸ್, ಮೇಕಪ್ ರಾಣಿ. ತಿರುಗು ಈ ಕಡೆ ನೋಡಿ, ಭೂತ ಬಂದಾಗ ಹೆಂಗಿಲ್ಲ. ಇವಾಗ ನೋಡಿ ಗೈಸ್, ಭೂತ ಕಣ್ಣಂಗೆ ಕಾಣಿಸ್ತಾಳೆ. ಒಂದು ಕಣ್ಗೆ ಮೇಕಪ್ ಹಚ್ಕೊಂಡು ನೋಡಿ ನೋಡಿ. ಇದು ನನಗೆ ಕೊಟ್ಟಿರೋ ಅಂಥದ್ದು ಪೌಡರು ಗೈಸ್. ಏನು ಪೌಡರ್? ಪಿಂಪಲ್ ಆಗಿರೋದಕ್ಕೆ ಅದು ಕೊಡ್ತಾರೆ, ಹಾಕೊಂತ ನೋಡಿ ಗೈಸ್. ಅಕ್ಕ ಹಿಂಗೆ ಅಂತ ಬೇಡಿ ಗೈಸ್. ಅವಳನ್ನ ನೋಡ್ತೀರಿ, ಹಂಗೆ ತೋರಿಸ್ತೀನಿ. ಲಿಫ್ಟಿಕ್ಕು ಎಲ್ಲ ಹೆಂಗೆ ಹಚ್ಕೋತಾಳೆ ಅಂತ. ಅಲ್ಲಿ ಮಿರರ್ ಇಲ್ಲ, ಅದಕ್ಕೆ ಅವಳು ಫೋನಲ್ಲಿ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು. ಮಿರರ್ ಹೊಡೆದಾಕಿರೋದು ಇವರೇ, ನಾನಲ್ಲ. ಅವರೇ ನಾವಂತೂ ಅಲ್ಲ, ಇವಳು ಹೊಡೆದಾಕಿರೋದು. ಇವಳು ಮತ್ತು ಇವ್ರ ಅಕ್ಕ ಜಗಳ ಬಿಟ್ಟು ಹೊಡೆದಾಕಿರೋದು ಮಿರರ್ನ. ಲಿಫ್ಟಿಕ್ ಆಯಿತು, ಐಬ್ರೋ ಪೆನ್ಸಿಲ್ ಆಯಿತು. ಲಿಫ್ಟಿಕ್ ಆರೆಂಜಿಗೆ ಹಚ್ಕೊಂಡೊಳ್ಳೆ ತೋರಿಸ್ತೀನಿ. ಶೇಪ್ ಹುಡ್ಕೊಂಡಿಲ್ಲ, ಅದಕ್ಕೆ ಬಿಡು ಸಾಯಕ್ಕ. ತೋರಿಸು ನೋಡಿ ಗೈಸ್, ಹೆಂಗೆಲ್ಲ ನನ್ನ ಟಾರ್ಚರ್ ಕೊಡ್ತಾರೆ. ಅದೇ ಅವಳ ಬ್ಲಾಗಲ್ಲಿ ಮಾತ್ರ ನಮ್ಮನ್ನ ಏನಾದ್ರು ಹೆಂಗೆ ಬೇಕಂಗೆ ತೋರಿಸ್ತಾಳೆ. ಐಬ್ರೋ ಹಚ್ಕೊಳ್ಳೋದು ನೋಡಿ. ಹೇರ್ ಕಟ್ ಮಾಡಿಸ್ಕೊ ಬಂದೋಳೆ. ತೋರಿಸು. ಅವಳ ಬ್ಲಾಗಲ್ಲಿ ನೋಡಿರ್ತೀರ ಅನ್ಕೋತೀನಿ. ಅಂದರೆ ನನ್ನ ಬ್ಲಾಗಲ್ಲಿ ಫಸ್ಟ್ ಹೇರ್ ಕಟ್ ಮಾಡಿಸಿರೋದು ನಾನು ನೋಡ್ತಿರೋದು ಫಸ್ಟ್, ವೀಡಿಯೋದಲ್ಲಿ ತೋರಿಸ್ತಿರೋದು ಫಸ್ಟ್. ತಿರುಗೆ ಯಾವ ಹೇರ್ ಕಟ್ ಇದು? ಸ್ಟೆಪ್ ಕಟ್ ಅಂತ. ಮಿನಿ ಬ್ಲಾಗಿಂದ ಅಕೌಂಟ್ ಓಪನ್ ಮಾಡಿದ್ದಾಳೆ ಇನ್ಸ್ಟಾಗ್ರಾಮಲ್ಲಿ. ಎಲ್ಲ ಫಾಲೋ ಮಾಡಿ. ಪಲ್ಲವಿ ಗೌಡ ಲಾಗ್ಸ್ ಅಂತ ಇನ್ಸ್ಟಾಗ್ರಾಮ್ ಓಪನ್ ಪೇಜ್ ಮಾಡಿದ್ದೀನಿ. ಎಲ್ಲರೂ ಅದಕ್ಕೆ ಹೋಗಿ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಗೈಸ್ ನನ್ನ ಪಲ್ಲವಿಗೋಸ್ಕರ. ಅವಳು ಯೂಟ್ಯೂಬಲ್ಲಿ 200 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಗೈಸ್. 200 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ ಗೈಸ್, ಕಂಗ್ರ್ಯಾಚುಲೇಷನ್ ಪಲ್ಲವಿ. ನೋಡಿ ಗೈಸ್, ನಮ್ಮ ಪಲ್ಲವಿ ತಿನ್ನಕ್ಕೆ ಮಾವಿನ ಹಣ್ಣು ಪಪ್ಪಾಯ ಹಣ್ಣು ತಂದು ಕೊಟ್ಟಿದ್ದಾಳೆ. ನಮ್ಮ ಅಕ್ಕ ಚೆನ್ನಾಗಿರ್ಲಿ ಅಂತ. ನೋಡಿ ಇವಳು ಇವಾಗ ರೆಡಿ ಆಗ್ತಿದ್ದಾಳೆ. ಅವಳಿಗೆ ಎಲ್ಲ ಕಡೆ ಗೆಬ್ರಿ ಎಲ್ಲ ಕಡೆ. ಗೈಸ್, ನಾನು ಗೆಬ್ರಲ್ಲ, ಹಿಂಗೆ ಅಂತೀನಿ. ಹಿಂಗೆ ಅಂದ ತಕ್ಷಣ ಅವಳಿಗೆ ಹೆಸರು ಬರುತ್ತೆ. ಏನು ಇವಳು ನೀನು ಯಾಕೆ ಹಂಗಂತೀಯ? ಸುಮ್ಮನೆ ಕೈ ನಿಲ್ಲಲ್ವಲ್ಲ, ಅದಕ್ಕೆ ಅಲ್ವಾ. ಪ್ರೀತಿ ಜಾಸ್ತಿ. ಪ್ರೀತಿ ಅಲ್ಲ, ಪ್ರೀತಿಯಿಂದ ಎಂತ ಮಾಡಲ್ಲ, ಸುಮ್ಮನೆ ಸಿಟ್ಟಲ್ಲಿ. ಗೈಸ್ ಬನ್ನಿ ಗೈಸ್, ತಿನ್ಬಿಟ್ಟು ಹೊರಡೋಣ. ನಾನು ಇದೇ ಫಸ್ಟ್ ನೋಡ್ತಿರೋದು. ಸಿಟಿಗೆ ಹೋಗ್ಬೇಕಾದ್ರೂ ನೈಫಲ್ಲಿ ಶಾಕೊಂಡು ಹೋಗ್ತಿರೋದನ್ನ. ಇಲ್ಲಿ ನೋಡಿ, ಇಲ್ಲಿ ನೈಫಲ್ಲಿ ಸ್ಟಾಕ್ ಇಟ್ಕೊಂಡಿರೋದು ಹೇಳಿ. ನೋಡಿ ಗೈಸ್, ಇಂಥ ಶೋಕಿರಾಣಿ ನಾನು ಎಲ್ಲೋ ನೋಡಿರಲಿಲ್ಲ. ಕೈ ಸಪ್ಪೆ ಕಾಣಿಸುತ್ತೆ ಗೈಸ್ ನಮಗೆ ಅವಾಗ. ಅಯ್ಯೋ ಪಲ್ಲವಿ, ಮದುವೆ ಆಗೋ ಹುಡುಗ ಇದೆ, ಏನು ಕರ್ಮ ಮಾಡೋಣ. ಪುಣ್ಯ ಮಾಡಿದ್ದಾನೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಪುಣ್ಯ ಮಾಡಿದ್ದಾನೆ, ಕರ್ಮ ಮಾಡಿಲ್ಲ, ಪುಣ್ಯ ಮಾಡಿದ್ದಾನೆ. ತಾಳಿ ಕಟ್ಟೋ ಟೈಮ್ ತಡಿ ಇದಕ್ಕೆ ಮ್ಯಾಚಿಂಗ್ ಆಗಲ್ಲ ಅಂತ ಹೋಗಿಸ್ಕೊಬಿಟ್ಟು ಇನ್ನೊಂದು ಹಚ್ಕೊಳಕ್ಕೆ ಇಲ್ಲ ಗೈಸ್. ನನಗೂ ಯಾವ್ಯಾವ ಟೈಮಲ್ಲಿ ಯಾವ್ದಾದ್ರು ಹಾಕೊಬೇಕು ಅನ್ನೋ ಕಾಮನ್ ಸೆನ್ಸು ಇದೆ ಗೈಸ್. ಅಯ್ಯೋ ನೋಡಿ, ಸರಿ ಆಯಿತು ಬನ್ನಿ ಗೈಸ್, ಇವಾಗ ಹೊರಡೋಣ. ಟೈಮ್ ಆಯ್ತಲ್ಲ. ಅದರಲ್ಲಿ
ಟೈಮ್ ಬಂದಿಲ್ಲ ಈಗ. ಎಷ್ಟು ಗಂಟೆ ಪಲ್ಲವಿ? 2 ಗಂಟೆ. 2 ಗಂಟೆಗೆ ಆಯ್ತು, ನಾನು 1 ಗಂಟೆಗೆ ಬಂದೆ. ಬನ್ನಿ ಈಗ ಬೇಗ ಹೋಗೋಣ. ಬನ್ನಿ ಗೈಸ್ ಹೋಗೋಣ. ಅಯ್ಯೋ ನಮ್ಮ ಅಕ್ಕ ಸ್ನ್ಯಾಪ್ ಹಾಕ್ತಿದ್ದಾಳೆ. ಸ್ನ್ಯಾಪ್ ರಾಣಿ ಇವಳು ಬೆಳಗ್ಗೆನೇ ಹಾಕಿದ್ದಾಳೆ. ಹೌದು. ಲಾಗ್ ಮಾಡಬೇಕು ಅಂತ ಅವಳು ಆಗ್ಬಿಡ್ಬೇಕಂತೆ, ನಾನು ಕಟ್ ಮಾಡ್ಬೇಕಂತೆ. ಮನೆಗೆ ಸೇರಿ ಹೋಗೋಣ. ಇವಾಗ ಟೈಮ್ 1:45 ವ್ಲಾಗ್ ಮಾಡ್ತಿದ್ದಾಳೆ. ನಾವಿಬ್ಬರು ಪಾರ್ಸಲ್ ಬಂದಿದ್ದಾರೆ, ಓಪನ್ ಮಾಡ್ತಾ ಇದ್ದೀವಿ. ಓಪನ್ ಮಾಡಿಬಿಡಿ ಅಂದ್ಲು, ಓಪನ್ ಮಾಡ್ತಾ ಇದ್ದೀವಿ ನಾವು. ನಾನು ಬಂದ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ಟು ಓಪನ್ ಮಾಡಿ ತೋರ್ಸೋಣ ನಿಮಗೆ ಯಾವ ಥರ ಇದೆ ಬೆದಿಗೆ ಸಿದ್ದು ಓಪನ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಇವ್ರು ಇವಾಗಲೇ ಇಲ್ಲೊಂದು ಅಡ್ವರ್ಟ್ ಆಗಿಬಿಟ್ಟಿದೆ. ಏನಂದರೆ ಅವಳು ಇದನ್ನ ಬ್ಲ್ಯಾಕಲ್ಲಿ ಮಾಡಿದ್ಲಂತೆ ತೋರಿಸೋದು. ಮಿಸ್ ನೋಡಿ ಈ ಥರ ಮಾಡಿದ್ದು ನಾನು. ಈ ಥರ ಬ್ಲ್ಯಾಕ್ ಮಾಡಿದ್ದಾಳೆ. ಆದರೆ ಮೀಶೋದವರು ನೋಡಿ ಗೈಸ್ ಈ ಥರ ಕಳಿಸ್ಬಿಟ್ಟಿದ್ದಾರೆ. ಅದು ಮಾತ್ರ ಕರೆಕ್ಟಾಗಿ ಬಂದಿದೆ. ಅದು ತೋರಿಸು. ಇದು ಚೆನ್ನಾಗಿದೆ. ಇದು ಮಾತ್ರ ಬೇರೆ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಅವಳು ಎಕ್ಸ್ಚೇಂಜಿಗೆ ಆಗ್ತಾ ಇದ್ದಾಳೆ. ಇವಾಗ ನಾವು ಓಪನ್ ಮಾಡಿ ನೋಡಲಿಲ್ಲ ಅಂದಿದ್ರೆ ಇನ್ನು ಸಂಜೆ ಬಂದು ನೋಡಬೇಕಿತ್ತು ಅವಳು. ನೋಡೋಣ ಗೈಸ್. ನೋಡಿ ಗೈಸ್ ಒಂದೊಂದ್ಸಲ ಹಿಂಗೆ ಮಾಡ್ತಾರೆ, ಅವಾಗ ಏನು ಆರ್ಡ್ರ್ ಮಾಡೋಕ್ಕೂ ಮನಸ್ಸು ಬರೋಲ್ಲ ಗೈಸ್. ನೀವು ನೋಡಿ ಮಾಡಿ ಆರ್ಡರ್ ಮಾಡಿ ಗೈಸ್. 2-3 ಸಲ ವೆರಿಫಿಕೇಷನ್ ಮಾಡಿಕೊಂಡು ಆರ್ಡರ್ ಮಾಡಿ. ಈಗ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಟಿ ಸಿ ಇಸ್ಕೊಳ್ಳೋಕ್ಕೆ 3 ಜನ ಹೋಗ್ತಿದ್ದೀವಿ. ಒಳಗಡೆ ಹೋಗಿ ಇಸ್ಕೊಂಬಾರೆ ಅಂದರೆ ಒಳಗಡೆ ಇಸ್ಕೊಂಬಾರೆ ಅಂತ ಹೇಳಿದ್ರೆ ಒಬ್ಳಿಗೆ ಹೋಗೋಕೆ ಭಯ ಆಗುತ್ತಂತೆ. ಅದಕ್ಕೆ ಇಬ್ಬರು ಬಾಡಿಗಾರನ್ನ ಕರ್ಕೊಂಡು ಹೋಗ್ತಾವಳೆ. ಹುಡುಗೋಗಿ ಅವಳು ಟಿ ಸಿ ಒಳಗೆ ಇಸ್ಕೊಂಬರೋಕ್ಕೆ ಆಗಲ್ಲ. ನೋಡಿ ಗೈಸ್ ನಮ್ಮ ಕಾಲೇಜ್ ಚಿಕ್ಕ ಮಕ್ಕಳೆಲ್ಲ ಹೆಂಗೆ ಆಟ ಆಡ್ತಾ ಇದ್ದಾರೆ. ಹೈಸ್ಕೂಲರಿಗೇನೋ ಸ್ಪೋರ್ಟ್ಸ್ ಆಡಿಸ್ತಾ ಇದ್ದಾರೆ. ನಮಗೂ ಕ್ಲಾಸ್ ಇರಬೇಕು. ನಮಗೇನು ವೆಡ್ನಸ್ಡೇಯಿಂದ ಕಾಲೇಜ್ ಸ್ಟಾರ್ಟ್ 16th ನಾವು ಜಾಲಿ ಯಾವಾಗ ಸನ್ನಿಧಿ ತಡಿಬೇಕು. ಸನ್ನಿಧಿನ ತೋರಿಸ್ತೀವಿ. ಸನ್ನಿಧಿ ಹಾಂ ನನ್ನ ಫ್ರೆಂಡ್ ತೋರಿಸ್ತೀನಿ. ಚಿಕ್ಕ ಫ್ರೆಂಡ್ ನೋಡಿ ಅವಳು ಏನು ಆಕ್ಷನ್ ಮಾಡ್ತಾಳೆ. ಬಾರೆ ಇಲ್ಲಿ ನೋಡಿ ಬರ್ತಿದ್ದಾಳೆ ಡೌರಾಣಿ ಸನ್ನಿಧಿ. ಬುಲ್ಬುಲ್ ಏನೋ ಹಾಯ್ ಮೇಡ. ನಮ್ಮನ್ನ ನೋಡ್ತಾರೆ ಕಣೆ. ಹಾಯ್ ಬಿಡು, ಏನು ಮಾಡಲ್ಲ, ಹೋಗ್ಲಿ ಬಿಡು. ಏನು ಈಗ ಬೇಗ ವಿಡಿಯೋ ನೋಡಿ ಬೇಗ ಹೇಳ್ಬೇಕು. ವಿಡಿಯೋ ಮಾಡ್ತಾ ಐತೆ. ಯಾಕೆ ಕೈ ತೊಳೆಯಕ್ಕ ಸೋಪ್ ತರಬೇಕಾ? ಅಯ್ಯೋ ನೋಡಿ ಗೈಸ್, ನಾವು PUC ಎಲ್ಲ ಓಡಾಡ್ತಾ ಇದ್ವಿ. ನಮ್ಮ ಕ್ಲಾಸ್ ಬನ್ನಿ ತೋರಿಸ್ತೀನಿ. ನೋಡಿ ಗೈಸ್, ಅದು ನಮ್ಗೆ ಸೆಕೆಂಡ್ ನಮ್ಮ ಟೆಂಪಲಿಗೆ ಬಂದ್ವಿ. ನಾನು ಮತ್ತು ನನ್ನ ಫ್ರೆಂಡು. ಅವಳೊಂದು ಪಲ್ಲವಿನ ಅಲ್ಲೇ ಕಾಲೇಜ್ ಹತ್ರ ಬಿಟ್ಟು ಬಂದ್ವಿ. ಅವಳಿಗೆ ಇನ್ನೂ ಟಿ ಸಿ ಕೊಟ್ಟಿಲ್ಲ. ಬನ್ನಿ ಒಳಗಡೆ ಹೋಗೋಣ. ಇವಾಗ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಬೇಕು. ಬನ್ನಿ ಹೋಗೋಣ. ಬೆಳೆ ಎಲ್ಲ ತಗೊಂಡ್ವಿ ದೇವ್ರದ್ದು. ಹಾಂ, ಇವಾಗ ಪಲ್ಲವಿ ಕಾಲೇಜ್ ಹತ್ರ ಇದ್ದಾಳಿಗೆ ಇನ್ನೂ ಟಿಕೆಟ್ ಕೊಟ್ಟಿಲ್ಲ ಅಂದ್ಬಿಟ್ಟು ಅಲ್ಲೇ ಬಿಟ್ಟು ಬಂದಿದ್ದೀವಿ. ಇವಾಗ ಅವಳನ್ನ ಕರ್ಕೊಂಡ್ಬಿಟ್ಟು ಹೋಗೋಣ. ಬನ್ನಿ. ಇವಾಗ ಜಸ್ಟ್ ಬಂದ್ವಿ ಚಾಮುಂಡೇಶ್ವರಿ ಟೆಂಪಲ್ ಹತ್ರ. ಬನ್ನಿ ಒಳಗಡೆ ಹೋಗೋಣ. ಅವರಿಬ್ಬರು ಅಲ್ಲಿ ಬರ್ತಿದ್ದಾರೆ. ಬನ್ನಿ ನೆಕ್ಸ್ಟ್ ನಾವು ಪಲ್ಲವಿನ ಉಡಿಸ್ಲಮ್ಮ ದೇವಸ್ಥಾನಕ್ಕೆ ಬಿಟ್ಟು ಹೋಗಿದ್ವಿ. ಯಾಕಂತೇಳಿದ್ರೆ ಅವಳಿಗೆ ಇನ್ನೂ ಟಿ ಸಿ ಕೊಟ್ಟಿರಲಿಲ್ಲ, ಲೇಟಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೇ ಹೋಗಿದ್ವಿ. ಅದಕ್ಕೆ ಅವಳನ್ನು ಈಗ ಚಾಮುಂಡೇಶ್ವರಿ ಟೆಂಪಲಿಗೆ ಕರ್ಕೊಬಂದಿದ್ದೆ. ಅದಕ್ಕೆ ಮೂತಿ ತಿರುಗಿಸ್ತಾ ಇದ್ದಾಳೆ. ಟೆಂಪಲಿಗೆ ಅಂತ ಬಂದ್ವಿ. ಆದರೆ ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿದೆ. 5:30ಗೆ ಓಪನ್ ಆಗುತ್ತೆ. ಈಗ ನಾವು ಫಸ್ಟ್ ಟೈಮ್ ಬಂದಿದ್ದು ಗೈಸ್ ಟೆಂಪಲಿಗೆ. ನಾನು ಚಾಮುಂಡೇಶ್ವರಿ ಟೆಂಪಲ್ ಹೋಗಬೇಕು ಅಂತ ಆಸೆಪಟ್ಟು ಫಸ್ಟ್ ಟೈಮ್ ಬಂದೆ. ಫಸ್ಟ್ ಟೈಮ್ ಬಂದಾಗಲೇ ಕ್ಲೋಸ್ ಆಗಿಬಿಟ್ಟಿದೆ. ನಾನು ಅದೃಷ್ಟನೇ ಚೆನ್ನಾಗಿಲ್ಲ ಅಂದ್ಕೊಳ್ಳಲ್ಲ. ಯಾಕಂದರೆ ಇವಾಗ ವಿಶಾಲ್ ಮಟ್ಟಿಗೆ ಹೋಗ್ಬೇಕಲ್ಲ, ಹೇಗಿದ್ರು ವಿಶಾಲ್ ಮಟ್ಟಿಗೆ ಹೋಗ್ಬಿಟ್ಟು ಹೆಂಗಿದ್ರು ಬರೋತ್ತಿಗೆ 5:30 ಆಗುತ್ತೆ. ಆಮೇಲೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಆಚೆಯಿಂದನೇ ನೋಡಿದ್ವಿ, ಆದರೂ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಿಲ್ಲ, ಒಳಗಡೆ ಹೋಗಿ ನೋಡಬೇಕು ಅಂತ. ಆಮೇಲೆ ವಿಶಾಲ್ ಮಟ್ಟಿಗೆ ಹೋಗ್ಬಿಟ್ಟು ಆಮೇಲೆ ಮತ್ತೆ ಟೆಂಪಲಿಗೆ ಬರ್ತೀವಿ. ಬನ್ನಿ ವಿಶಾಲ್ ಮಟ್ಟಿಗೆ ಹೋಗೋಣ. ಅವ್ರು ಇನ್ನೂ ಹಿಂದೆ ಬರ್ತಿದ್ದಾರೆ. ಬನ್ನಿ ಈಗ ಹೋಗೋಣ. ಬೇಜಾರಾಯಿತು, ಸ್ವಲ್ಪ ಬೇಜಾರಾಯಿತು. ಏನಿಲ್ಲಾದರೂ ಮತ್ತೆ ಬರ್ತೀನಲ್ಲ, ಖುಷಿ. ಇವಾಗ ಬಂದು ವಿಶಾಲ್ ಮಾರ್ಟ್ ಹತ್ರ ನೋಡಿ ನಮ್ಮ ಪಲ್ಲವಿ ಟ್ರಾಲಿ ಎತ್ಕೊಂಡು ಬಂದ್ಬಿಟ್ಲತ್ತೆ.
ಅಲ್ಲಿ ಬಂದು 10 ನಿಮಿಷ ಅಲ್ಲಿ ನಿಂತಿದ್ದು ಡ್ರೆಸ್ ಹತ್ರ. ಪಾಸ್ತಾ ಅಂತೆ ಈ ಸಲ ಬೇರೆ ತರ ಪಾಸ್ತಾ ತಗೊಳ್ಳೋಣ ಅಂತವಳೆ. ನೋಡಿ ಅವೆಲ್ಲ ಕೊಡ್ಸಲ್ಲ, ನನ್ ಸೀನೆ ಇಲ್ಲ, ಕೊಡ್ಸೋ ಸೀನೆ ಇಲ್ಲ. ಗೈಸ್ ನೋಡಿ ಲಿಫ್ಟಿಗೆ ಕಾಯ್ತಾ ಇದೀವಿ, ಲಿಫ್ಟೇ ಬರ್ತಾ ಇಲ್ಲ. ಎಷ್ಟು ಇವಾಗ ಲಿಫ್ಟ್ ಬಂತು ಮೇಲೆ. ಇವಳು ನೋಡಿ ಗೈಸ್, ಇವಳು ಹಿಂಗೆ ಆಡ್ತಿದ್ದಾಳೆ ಲಿಫ್ಟಲ್ಲಿ, ಹಿಂಗೆ ಆಡ್ತಾಳೆ. ಎಲ್ಲಾರು ಕರ್ಕೊಂಡೋದ್ರೆ ಹಿಂಗೆ ಆಡ್ತಾಳೆ. ಯಪ್ಪ ಇವಳು ಎಲ್ಲರೂ ಕರ್ಕೊಂಡೋದ್ರೆ ಅಷ್ಟೇ. ಬನ್ನಿ ಹೋಗೋಣ. ನೋಡಿ ಗೈಸ್, ಆಟ ಸಾಮಾನೆಲ್ಲ ತಗೊಳ್ಳೋಣ ಅಂತ ಬಂದಿದ್ದೀವಿ ನಾವು. ವೈ ಇಲ್ಲ, ಸುಮ್ಮನೆ ನೋಡ್ತಾ ಇದ್ದೀವಿ. ಮಕ್ಳಿಗೆ ನೋಡಿ ಗೈಸ್ ಹೆಂಗಿದಾವೆ ಆಟ ಸಾಮಾನು. ಕ್ರಿಕೆಟ್ ಬ್ಯಾಟು, ವಿಕೆಟ್ಗಳು ನೋಡಿ. ಮ್ಯಾಟ್ ತೊಗೊತಾ ಇದ್ದಾರೆ ಇವಾಗ. ಗೈಸ್ ನಾವು ಮನೆಗೆ ಐಟಮ್ಸ್ ಏನು ಬೇಕು ಅಂತ ತಗೊಂಡ್ರೆ ಅವಾಗಲಿಂದ ಬೇಡದಿದ್ದ ಐಟಮ್ಸ್ನ ತಗೊಳಕ್ಕೆ ಹೋಗ್ತಾಳೆ ಇವಳು. ಬೇಗ ಬೇಗ ತಗೊಳ್ಳಿ ಗೈಸ್. ಇದು ಹಿಂಗೂ ಎಲ್ಲ ಕಡೆನೂ ಸರ್ಚ್ ಮಾಡಿ ಮಾಡಿ ಲಾಸ್ಟಿಗೆ ಅವ್ಳು ಫೇವ್ರೇಟ್ ಜಾಗಕ್ಕೆ ಬಂದಿದ್ದಾಳೆ. ಪಾಸ್ತಾ, ನೂಡಲ್ಸು. ನೋಡಿ 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 ಇಲ್ಲಿ ಹೆಂಗೆ ಅಷ್ಟೇ. ನೀನ್ ಡಯಟ್ ಮಾಡ್ತೀನಿ ಅಂತ ಇವೆಲ್ಲ ತಿಂತಾರಾ? ಡಯಟ್ ಅಲ್ಲವಳೆ ಎಲ್ಲ ತಿಂತಾಳೆ. ಅಲ್ಲ, ಡಯಟ್ ಮಾಡೋಳು ಪಾಸ್ತಾ ನೂಡಲ್ಸ್ ಎಲ್ಲ ತಗೊಂತಿದ್ದಾಳೆ. ಏನು ಸೀಮೆ ಡಯಟ್ ಮಾಡ್ತಾಳೋ ಗೊತ್ತಿಲ್ಲ. ಇಲ್ಲಿ ಬೆಳ್ಳುಳ್ಳಿ ಉಪ್ಪಿಕಾಯಿನೂ ಇದೆ. ನಾವು ಉಪ್ಪಿಕಾಯಿ ತಗೊಳ್ಳೋಣ ಅಂತ ಬಂದರೆ ಇಲ್ಲೂ ನಮಗೆ ಇಷ್ಟವಾಗಿಲ್ಲದೆ ಇರೋ ಉಪ್ಪಿಕಾಯಿನೇ ಇದೆ. ಎಲ್ಲ ಮಿಕ್ಸ್, ಮಾವಿನಕಾಯಿ ನೆಲ್ಲಿಕಾಯಿ ಮಿಕ್ಸ್ ಇರೋ ತಗೊಳ್ಳೋಣ ಅಂತ ಬಂದರೆ ಇಲ್ಲೆಲ್ಲ ಬರೀ ಬೆಳ್ಳುಳ್ಳಿ, ಆಮೇಲೆ ಬರೀ ನಿಂಬೆಹಣ್ಣು, ಹುಣಸೆ ಹಣ್ಣಿಂದು ಅದ್ರದ್ದೇ ಇದೆ ಇಲ್ಲಿ. ಇಲ್ಲಿ ಹಸಿರು ಮೆಣಸಿನ್ಕಾಯಿ, ಉಪ್ಪಿನಕಾಯಿ ಇದೆ. ನೋಡಿ ಗೈ, ಸ್ವಲ್ಪ ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಮೊಬೈಲ್ ನೋಡ್ತಾ ಇದೆ. ಈಗ ಮಕ್ಳಿಗೆ ಮೊಬೈಲ್ ಕೊಟ್ಟು ನಿಲ್ಲಿಸ್ಬಿಟ್ರೆ ಎಲ್ಲಿಗಾರ ಹೋಗಿ ಬನ್ನಿ ಅಂತ ಹೇಳ್ತಾರೆ. ನೋಡಿಯೋ ಪಾಪ ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಮೊಬೈಲ್ ನೋಡ್ತಾ ಇದೆ. ಪಾಪ ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡು ನೋಡ್ತಾ ಇದ್ದು ಮೊಬೈಲ್ನ. ಹುಡುಗಸಿಗೆಲ್ಲ ತಗೊಂಡೋಯ್ತು ಬಿಲ್ ಹಾಕ್ಸೋಕ್ಕೆ ಅಂತ ನಿಂತಿದ್ದಾಳೆ. ಸುಸ್ತಾಗೋಯ್ತು. 1 ಅವರ್ ಆಯಿತು ಬಂದು. ಬಿಲ್ ಹಾಕಿಸ್ಕೊಂಡು ಹೋಗೋಣ ಬನ್ನಿ ಗೈಸ್. ನಾವು ಐಬ್ರೋ ಮಾಡ್ಸ್ಕೊಂಬರೋಣ ಅಂತ ಸಿಟಿಗೆ ಹೋದ್ವಿ, ಅದೇ ಮತ್ತೆ ಬಂದುಬಿಟ್ಟಿದ್ದೀವಿ. ಅದಕ್ಕೆ ಈಗ ನನ್ನ ಫ್ರೆಂಡ್ ಅಮ್ಮ ಇದೆಲ್ಲ ಅವ್ರು ಮಾಡ್ತಾರಂತೆ, ಅದಕ್ಕೆ ಹೋಗ್ತಾ ಇದ್ದೀವಿ ಮಾಡಿಸ್ಕೊಳ್ಳೋಣ ಅಂತ ಬಂದು ಕರ್ಕೊ ಹೋಗ್ತಾ ಇದ್ದಾಳೆ. ನೆಕ್ಸ್ಟ್ ನಾನು ಆವಾಗಲೇ ಮನೆಗೆ ಬಂದೆ, ವಿಶಾಲ್ ಮಠ ಹತ್ರ ಹೋಗ್ಬಿಟ್ಟು. ನಾನು ಆವಾಗಲೇ ಹೇಳಿದೆ ನಿಮಗೆ ವಿಶಾಲ್ ಮಠ ಹತ್ರ ಹೋಗ್ಬಿಟ್ಟು ಹಾಗೆ ಮತ್ತೆ ಟೆಂಪಲಿಗೆ ಹೋಗ್ತೀವಿ ಅಂತ. ಆದರೆ ಟೆಂಪಲಿಗೆ ಹೋಗೋಕ್ಕಾಗಲೇ ಇಲ್ಲ, ಯಾಕಂದರೆ ಆಲ್ಮೋಸ್ಟ್ ವಿಶಾಲ್ ಮಠ ಹತ್ರನೇ 5:45 ಏನಾಗಿ ಹೋಗ್ಬಿಡ್ತು. ಮತ್ತು ನಾವು ಟೆಂಪಲ್ ಹತ್ರ ಹೋದರೆ ತುಂಬ ಲೇಟ್ ಆಗುತ್ತೆ ಅಂತೇಳಿ ಬಂದ್ವಿ. ಟೆಂಪಲಿಗೆ ಹೋಗಿ ಬರಲಿಲ್ಲ ಅಂದರೂ ಮನೆಗೆ ಬಂದಾಗ 7 o'clock ಆಯಿತು. ಮತ್ತಿನ್ನು ಹೋಗಿದ್ರೆ ತುಂಬ ಟೈಮ್ ಆಗ್ತಿತ್ತು, ಅದಕ್ಕೆ ಹೋಗಲಿಲ್ಲ. ಮನೆಗೆ ಬಂದು ಅಮ್ಮನ ಹತ್ರ ಬೈಸ್ಕೊಂಡಿದ್ದಾಯಿತು ಲೇಟಾಗಿ ಬಂದೆ ಅಂತ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮು ಟೆಂಪಲಿಗೆ ಹೋಗೋಣ ಅಂತೇಳಿ ರಿಟರ್ನ್ ಬಂದ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.